ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಣಭೀಕರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಬಳಿ ಭಾರೀ ಗುಡ್ಡ ಕುಸಿತ ಉಂಟಾಗಿದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ಅಂಗಡಿಯೊಂದರ ಮೇಲೆ ಗುಡ್ಡ ಕುಸಿದಿದೆ. 5ಕ್ಕೂ ಹೆಚ್ಚು ಮಂದಿ ಗುಡ್ಡದ ಮಣ್ಣಿನಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಒಂದೇ ಕುಟುಂಬದ 5ರು ಮಣ್ಣಿನಡಿ ಸಿಲುಕಿದ್ದಾರೆ ಎನ್ನಲಾಗಿದೆ. ಲಕ್ಷ್ಮಣ ನಾಯ್ಕ, ಶಾಂತಿ ನಾಯ್ಕ, ರೋಷನ್, ಅವಂತಿಕ, ಜಗನ್ನಾಥ ಎಂಬುವವರು ಮಣ್ಣಿನಡಿ ಸಿಲುಕಿದ್ದಾರೆ ಎನ್ನಲಾಗಿದೆ. ಐಆರ್ಬಿ ಕಂಪನಿಯಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಟ್ಯಾಂಕರ್ ಚಾಲಕ ಹಾಗೂ ಕ್ಲೀನರ್ ಟೀ ಕುಡಿಯುತ್ತಿದ್ದರು. ಇದೇ ವೇಳೆ ಭಾರೀ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದಿದ ರಭಸಕ್ಕೆ ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದಿದ್ದು, ಚಾಲಕ ಹಾಗೂ ಕ್ಲೀನರ್ ಮಣ್ಣಿನಡಿ ಸಿಲುಕಿದ್ದಾರೆ. ಮಣ್ಣಿನಡಿ ಸಿಲುಕಿದವರು ಮೃತಪಟ್ಟಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದ್ದು, ಜಿಲ್ಲಾಡಳಿತವು ಹೆದ್ದಾರಿ ಮೇಲಿನ ಮಣ್ಣಿನ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದೆ. 5 ಮಂದಿ ಕುಟುಂಬ ವಾಸವಿದ್ದ ಅಂಗಡಿ ಮೇಲೆ ಗುಡ್ಡ ಕುಸಿದಿದ್ದು, ಗ್ರಾಹಕರು ಸೇರಿ ಮನೆಯವರು ಮಣ್ಣಿನಡಿ ಸಿಲುಕಿರುವ ಶಂಕೆ ಇದೆ. ಧಾರಾಕಾರ ಮಳೆಯಿಂದಾಗಿ ಹೆದ್ದಾರಿ ಪಕ್ಕದ ಗುಡ್ಡ ಸಡಿಲಗೊಂಡಿತ್ತು. ಗಂಗಾವಳಿ ನದಿಗೆ ಹೊಂದಿಕೊಂಡಿರುವ ಶಿರೂರು ಪ್ರದೇಶ ಇದಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 66ರ ಅಂಕೋಲಾ ಕುಮಟಾ ನಡುವೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಒಟ್ನಲ್ಲಿ ರಣಭೀಕರ ಮಳೆ ಜನಸಾಮಾನ್ಯರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಎಲ್ಲಿ ಅಲ್ಲ ನಾವು ಇಲ್ಲಿ ನಾಗೇಶ್ ಏ ಗೋಡಪ್ಪನ ಅಂಗಡಿಯವರು ಆದ್ರ ಕಡ ಅಕ್ಷಯ್ ಕೇಳ್ರ ಕಡ ಅಕ್ಷಯ್ ಕೇಳ್ರ ಕಡ ಎಲ್ಲಿ ಇದ್ದಿತ್ರ ಕಡ ಅವರು ಒಂದು 8 ಗಾಡಿ ಇರುವ ಮತ್ತಲ್ಲಿ ಅವ್ರು ಹೆಂಗ ಆಗೋರಲ್ಲ. ಅಂಗಡಿ ಮೇಲೆ ಗುಡ್ಡ ಪೂರ್ತಿ ಕುಸಿದು ಬಿಟ್ಟದೆ. ರೋಡ್ ಪೂರಾ ಬಂದ್ ಆಗದೆ. ಇಂಪಾರ್ಟೆಂಟ್ ಯಾರೂ ಬರಲಿಲ್ಲ ಆಗಿದೆ ಅಂತ ಇಲ್ಲಿ ಮಾಡಬೇಕಿತ್ತು. ಮತ್ತು ಗುಡ್ಡ ಕುಸಿತಾ ಇದೆ, ಇಲ್ಲಿ ಕುಸಿತಾ ಇದೆ. ಇಲ್ಲಿ ಸಮೀಪ ಇದ್ದೀನಿ ಸರ್. ನಾನು ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಸೇತುವೆ ಆದ ತಕ್ಷಣ. ಹೌದು ಸರ್, ಪೂರಾ ಇದೊಂದು ಬ್ರೇಕಿಂಗ್ ನ್ಯೂಸ್ ಮಾಡಬೇಕಿತ್ತು. ನಮ್ದು ಯಾರೂ ಬರಲಾಗಿದೆ. ನಾನು ಕಳಿಸಿದೆ, ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ. ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ. ಈಗ ಸುದ್ದಿನೂ ಸಣ್ಣ ಸಣ್ಣ ಹೊಡಿತಾ ಇದ್ದೀನಿ. ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ. ಅಂಗಡಿ ಒಳಗೆ ಒಂದು ಲಕ್ಷ್ಮಣ ಅಂಗಡಿ ಅಂತ ಒಂದಿತ್ತು. ಅಂಗಡಿಯವರು ಪೂರ್ತಿ ಎಷ್ಟು ಜನರು ಜೀವಂತ ಸಮಾಧಿಯಾಗಿತ್ತು.